ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮಲೆನಾಡಿನ ಒಂದು ಹೆಮ್ಮೆಯ ಸಂಸ್ಥೆ ಆಗಿರುವಂತ ಸಹಕಾರ ಸಾರಿಗೆ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರಬಹುದು ಸಾಕಷ್ಟು ಜನರಿಗೆ. ಆ ಸಂಸ್ಥೆಯ ಒಂದು ಡಿಪೋ ಏನಿದೆ ಅದು ಈಗ ಬಂದಾಗಿದೆ, ಅಂದ್ರೆ ನಿಲ್ಸಿದ್ದಾರೆ ಸಾರಿಗೆ ಸಂಸ್ಥೆನ. ಆದ್ರೆ ಅಲ್ಲಿ ಡಿಪೋದಲ್ಲಿ ಬಸ್ಗಳೆಲ್ಲ ಇದಾವೆ, ಅದರಲ್ಲಿ ಇರುವ ಬಸ್ಗಳನ್ನ ಎಲ್ಲ ಆ ಸಂಸ್ಥೆನ ತೋರ್ಸೋಣ ಅನ್ಕೊಂಡಿದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈಗ ನಾವೀಗ ಹೋಗ್ತಿರೋ ರೂಟ್ ಸಹಕಾರ ಸಾರಿಗೆ ಸಂಸ್ಥೆಗೆ ಹೋಗುವಂತ ರೂಟೆ. ಅಂಡ್ ಅಲ್ಲಿ ಯಾವ ರೀತಿ ಇದೆ ಅಂತ ನನ್ಗಿನ್ನೂ ಅಂದಾಜಿಲ್ಲ. ಅಂಡ್ ನನ್ನ ಜೊತೆ ಮಲೆನಾಡ್ ರೋಡ್ ಕಿಂಗ್ಸ್ ಅವರು ಕೂಡ ಇದ್ದಾರೆ. ಅಂಡ್ ನಮ್ ಜೊತೆ ಮತ್ತೊಬ್ರು ರಾಕೇಶ್ ಅಂತ ಒಬ್ರು ಇದ್ದಾರೆ. ಸಾರಿಗೆ ಸಂಸ್ಥೆಗಿದೆ, ಫುಲ್ ಬೀಗ ಹಾಕ್ಬಿಟ್ಟಿದ್ದಾರೆ. ಹಾಗತ್ತ ನಾವೇನು ಒಳಗೆ ಹೋಗ್ದೈತಿ, ನಿಮ್ಗೆ ಇಲ್ಲಿಗೆ ವಿಡಿಯೋ ನಿಲ್ಸೋದಿಲ್ಲ. ಎಲ್ಲ ಒಂದು ದಾರಿ ಇದೆ ಅಂದಿದ್ದಾರೆ, ನೋಡ್ಕೊಳ್ಳಿ. ಇದೆ ಮಲೆನಾಡಿನ ಪ್ರಖ್ಯಾತ ಸಂಸ್ಥೆ ಸಹಕಾರ ಸಾರಿಗೆಯ ಹೆಡ್ ಆಫೀಸ್ ಆಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಬಸ್ನ ಹೆಸರು ವಿಜಯ ಭಾರತಿ. ಇದು ಮಹಾಲಕ್ಷ್ಮಿ. ಅಲ್ಲಿ ಇರುವುದು ಋಷಶೃಂಗ, ಅಲ್ಲಿ 3ನೇ ಬಸ್ಸು. ಲಾಸ್ಟ್ ಇಂದು ಸತ್ಯಸ್ಥ, ಅಲ್ಲಿ ಲಾಸ್ಟ್ ಅಲ್ಲಿ ಇರೋ ಬಸ್ಸು. ಅದು ಆಫೀಸ್ ಇರೋದು ಕೊಪ್ಪದಿಂದ 1 ಕಿಲೋಮೀಟರ್ ದೂರದಲ್ಲಿ ಇದೆ. ಕೊಪ್ಪದಿಂದ ನೋಡ್ತಿರ್ಬೋದು 1 ಕಿಲೋಮೀಟರ್ ದೂರದಲ್ಲಿದೆ. ಅಂಡ್ ಚೌಕಿ ಕೆಸೆ ಅಂತ ಇಲ್ಲಿ ಕಮಂಡಲಕ್ಕೆ ಹೋಗೋ ರೂಟ್ ನಲ್ಲಿ ಸಿಗುತ್ತೆ ನಿಮ್ಗಿದು. ಯಾವ ಕಡೆ ಇದೆ? ಈ ಕಡೆ. ಈಗ ನಾವು ಒಳಗೆ ಹೋಗ್ತಾ ಇದೀವಿ, ನೋಡೋಣ. ಒಳಗಡೆ ಎಲ್ಲ ಸಖತ್ ಬಸ್ ಇದಾವೆ. ಇಲ್ಲೊಂದು ಬಸ್ ಇದೆ ನೋಡ್ಬೋದು, ಇದು ಸಹಕಾರ ಸಾರಿಗೆಯ ಬಸ್ ನೇಮ್ ಮಿನುಗುತ್ತಾರೆ. ಇಲ್ಲಿದೆ ಕಾಮಧೇನು. ಅಂಡ್ ಇದು ಸಹಕಾರ ಸಾರಿಗೆಯ ಬಸ್. ಹಾಳಾದ್ರು ಈ ಗಾಡಿ ಬಂದು ಟೈರ್ ತರ್ತಿತ್ತು, ಡೀಸೆಲ್ ತರ್ತಿತ್ತು. ಬಸ್ ಎಷ್ಟು ಪರಿಚಯನೋ ಈ ಗಾಡಿ ಎಲ್ರಿಗೂ ಅಷ್ಟು ಪರಿಚಯ ಇದೆ. ಅದು ಬಿಟ್ರೆ ಇಲ್ಲಿದೆ ಅಲ್ಲ ಕಾಮಧೇನು. ಇದು ಮೇಲ್ಪಾಲ್ ಬಸ್ ಯಾವುದೋ ಒಂದು ಹೆಸರು, ಮೋಸ್ಟ್ಲಿ ಹಿಂದ್ಗಡೆ ಇರಬೇಕು. ಅಶೋಕ್ ಲೈಲ್ಯಾಂಡ್ ಗಾಡಿ ಆಗಿದೆ ಇದು. ಅದು ಬೇರೆ ಕಂಪ್ನಿ. ಇಲ್ಲೊಂದು ಬಸ್ ಇದೆ. ಅಂಡ್ ಇಲ್ಲಿ ನೋಡ್ತಿರ್ಬೋದು ಓಲ್ಡ್ ಬಸ್, ತುಂಬಾ ಹಳೆ ಬಸ್ಗಳೆಲ್ಲ ಇಲ್ಲಿ ಕಾಣಕ್ ಸಿಗ್ತವೆ. ನೋಡ್ತಿದ್ದೀರಾ, ಇದು ದಶಮಿ ಅಂತ ಒಂದು ಬಸ್ಸು. ಅದ್ರ ಹಿಂದ್ಗಡೆ ಒಂದು ಬಸ್ ಇದೆ, ನೀವು ನೋಡೋದಾದ್ರೆ. ಇಲ್ಲೊಂದು ಬಸ್ ಇದೆ, ಅದ್ರ ಹೆಸರು ಅಷ್ಟು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಇಲ್ಲಿದೆ ಅಲ್ಲ ಮಿನುಗುತ್ತಾರೆ. ಅದ್ ಬಿಟ್ರೆ ದಶಮಿ ಸಿಂಗಲ್ ಡೋರ್ ಹೆಂಗಿದೆ ನೋಡ್ಬೋದು. ಅವಾಗಿನ ಡೋರ್ ಈ ತರ ಮೇಲೆತ್ತ ಡೋರ್. ಒಳಗಡೆ ಹೋದ್ರೆ ಇಂಜಿನ್ ನೋಡ್ಬೋದು. ತುಂಬಾ ಸಣ್ಣ ಬಸ್ ಇದು, ಇದ್ರಲ್ಲಿ ಅಂತ ಕಾಣುತ್ತೆ. ಅದ್ ಬಿಟ್ರೆ ಇಲ್ಲೊಂದು ಬಸ್ ಇದೆ, ಬಟ್ ಗ್ಲಾಸ್ ಹೋಗಿದೆ ಅಂದ್ಮೇಲೆ ಬೋರ್ಡ್ ಹೋಗಿರುತ್ತೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಅದ್ರ ಹಿಂದ್ಗಡೆನೆ ಇನ್ನೊಂದು ಬಾಲಗಂಗಾಧರನಾಥ ಅಂತ ಇದೆ ನೋಡಿ. ಅದ್ ಬಿಟ್ರೆ ಇಲ್ಲಿದೆ ಅಲ್ಲ, ಇದು ವೀಣಾಪಾಣಿ. ಅವಾಗ ತೋರ್ಸಕ್ಕಾಗಿಲ್ಲ, ಅರ್ಧ ತೋರಿಸಿದೆ ನೋಡಿ. ಅದು ವೀಣಾಪಾಣಿ. ಇದು ವೀಣಾಪಾಣಿ. ಆ ಕಡೆ ಇನ್ನೊಂದಿದೆ,
ಇದು ಬಾಲಗಂಗಾಧರ ನಾಥ. ಆ ಕಡೆ ಇನ್ನೊಂದಿದೆ ಯಾವುದೋ. ಇಲ್ಲೊಂದು ಬಸ್ ಇದೆ, ಗ್ಲಾಸ್ ಹೋಗಿದೆ, ಅದು ನೋಡೋಣ, ಹಿಂದ್ಗಡೆಯಿಂದ ಕಾಣ್ಬೋದು ಯಾವ್ದು ಹೆಸರು. ಇದು ಸರ್ವಧಾರೆ, ಚಾಲುಕ್ಯ. ಅಲ್ಲಿ ನೋಡಿ, ಅಲ್ಲೆಲ್ಲ ಸಖತ್ ಬಸ್ ಇದಾವೆ, ಎಲ್ಲ ತೋರ್ಸೋಣಂತೆ. ಸರ್ವಧಾರೆ, ಚಾಲುಕ್ಯ. ಇದು ದುರ್ಗಾಷ್ಟಮಿ. ಇದು ಸುಗಂಧಿ ಅಂತ, ಅದೇ ಮುಂದ್ಗಡೆ ಗ್ಲಾಸ್ ಹೋಗಿತ್ತಲ್ಲ ಅದು ಸುಗಂಧಿ. ಇದು ಡೀಸೆಲ್ ಅಂಡ್ ಟೈರ್ ವಿಭಾಗ. ಎಲ್ಲ ಬಸ್ಗಳಿಗೆ ಡೀಸೆಲ್ ಟೈರ್ ಹಾಕ್ತಿದ್ದಂತ ಜಾಗ, ಅಂದ್ರೆ ಇಟ್ಟಿದ್ರು. ಇದು ದುರ್ಗಾಷ್ಟಮಿ ಬಸ್ ನೋಡ್ತಿದಿರಲ್ಲ, ಸಹಕಾರ ಸಾರಿಗೆ ದುರ್ಗಾಷ್ಟಮಿ. ಇಲ್ಲೊಂದು ಬಸ್ ಇದೆ, ಒಳಗಡೆಯಿಂದ ನೋಡೋದಾದ್ರೆ ಹೀಗಿದೆ ನೋಡ್ಬೋದು. ಫುಲ್ ಬಲೆ ಎಲ್ಲ ಕಟ್ಬಿಟ್ಟಿದೆ. ಒಂದು ಗಣಪತಿ ಯಾವ ತರ ಇದೆ ಅಂತ ನೋಡ್ಬೋದು. ನನ್ನ ಪ್ರಕಾರ ಇದು ಅಶೋಕ್ ಲೈಲ್ಯಾಂಡ್ ಇರಬೇಕು. ಸ್ಟೇರಿಂಗ್ ನೋಡಿದ್ರೆ ಹಾಗೆ ಕಾಣುತ್ತೆ. ಫುಲ್ ದೊಡ್ಡ ಬಸ್ಸು, ಚೆನ್ನಾಗಿತ್ತು. ನಾವೆಲ್ಲ ಸ್ಕೂಲು ಕಾಲೇಜಿಗೆ ಹೋಗದಂತ ಬಸ್ ಈಗ ನಮ್ಮಿಂದ ದೂರ ಆಗಿದೆ. ನೋಡ್ತಿರ್ಬೋದು ಯಾವ ಸ್ಥಿತಿಲಿ ಇದಾವೆ ಅಂತ. ಅದು ಬಿಟ್ರೆ ಇಲ್ಲೇ ಹಿಂದ್ಗಡೆ ಈ ಬಸ್ನ ನೇಮ್, ಇದು ನಿತ್ಯೋತ್ಸವ. ಇವರು ಏನಿದು ಒಳಗಡೆ ಜೇನ್ ಗೂಡು ಕಟ್ಟಿದ್ಯಾ, ಸೌಂಡ್ ಆಗ್ತಾ ಇದೆ ಒಳಗಡೆಯಿಂದ. ಅದ್ ಬಿಟ್ರೆ ಇದು ಎಂತ ಹೆಸರೆಲ್ಲ ಅಳಿಸೋಗಿದೆ. ಹಿಂದ್ಗಡೆ ಇದೆಲ್ಲ ಅದೇ ಹೆಸರು ಇರ್ಬೇಕು. ಹಂಗಾದ್ರೆ ಜೇನ್ ಗೂಡು ಕಟ್ಟಿರ್ಬೇಕು. ಇಲ್ಲೆಲ್ಲ ಒಂದು ಬಹಳ ಸೌಂಡ್ ಆಗ್ತಾ ಇದೆ. ಎಲ್ಲ ಬಸ್ಸು ಇಲ್ಲಿ ನೋಡ್ತಿದ್ದೀರಾ. ಅದು ಬಿಟ್ರೆ ಇಲ್ಲಿ ಟೈರ್ ಎಲ್ಲ ಇದಾವಲ್ಲ, ಆಶಾ ಕಿರಣ. ಇದು ಬಿಂದು ಮಾಧವ ಅಂತೆ. ನೋಡ್ತಿದ್ದೀರಾ ಬಸ್ಸಿನ ಸ್ಥಿತಿ ಯಾವ ತರ ಇದೆ ಅಂತ. ಇದು ಚಾಲುಕ್ಯ. ಆಮೇಲೆ ಇಲ್ಲಲ್ದಿ ಆ ಕಡೆ ಸ್ವಲ್ಪ ಬಸ್ ಇದಾವೆ. ಹತ್ತತ್ರ 80ರಿಂದ 100 ಬಸ್ ಅಂತೂ ಇಲ್ಲೆಲ್ಲ ಸುತ್ತಮುತ್ತ ಸಿಗ್ತವೆ. ಸಹಕಾರ ಸಾರಿಗೆ ನಿಂತಿರೋ ಬಸ್ಗಳು. ಚಾಲುಕ್ಯ ಬಸ್ ನೋಡೋದಾದ್ರೆ ಹೀಗಿದೆ ಸ್ಥಿತಿ. ಇಲ್ಲಿ ನೋಡ್ಬೋದು ಅಭಿನಂದನ. ಇದು ಯಾವ್ದಂತ ಕರೆಕ್ಟ್ ಗೊತ್ತಾಗಿಲ್ಲ, ಎಲ್ಲ ಮರ್ತೋಯ್ತು ಅವಾಗ ಓದಿದ್ದು. ನೋಡಿ ಪುಲಕೇಶಿ, ಮುಂದ್ಗಡೆ ಪುಲಕೇಶಿ ಅಂತ ಬರ್ದಿದೆ, ಕಾಣ್ಬೋದು. ಸಖತ್ ಜನಕ್ಕೆ ಕಾಣಲ್ಲ. ನೋಡ್ತಿದ್ದೀರಾ, ಒಂದ್ರ ಹಿಂದೆ ಒಂದು ಬಸ್ ಇದಾವೆ ನೋಡಿ. ಇದು ಕೂಡ ಅಶೋಕ್ ಲೈಲ್ಯಾಂಡ್ ನ ಒಂದು ಬಸ್. ಯಾವ್ದೋ ಚಿಕ್ಕಮಗಳೂರಿಗೆ ಹೋಗೋ ಬಸ್ ಬೋರ್ಡ್ ಇಲ್ಲಿದೆ ನೋಡ್ಬೋದು, ಆದ್ರೆ ಮುರಿದೋಗಿದೆ ಬೋರ್ಡ್. ಇದು ಹೊಯ್ಸಳ ಅಂತ ಬಸ್ ಹೆಸರು. ಇಲ್ಲಿ ನೋಡ್ತಿದ್ದೀರಾ ಧನಲಕ್ಷ್ಮಿ. ಇಲ್ಲಿ ನೋಡ್ತಿದ್ದೀರಾ ಶ್ರೀ ಕ್ಷೇತ್ರ ಕುಂಚೂರು. ಈ ಬಸ್ ಮಾತ್ರ ಇಷ್ಟೊತ್ತು ನಾನು ನೋಡಿದ ಬಸ್ಸಲ್ಲಿ ಈ ಬಸ್ಸಿನ ಬೋರ್ಡ್ ಒಂದು ಇನ್ನೂ ಚೆನ್ನಾಗಿದೆ. ಬಾಳೆಹೊನ್ನೂರು ನಾರ್ವೆ ಬಸ್. ಅಂಡ್ ಇಲ್ಲಿದೆ ಯುಗಾದಿ. ಅದು ನೆಕ್ಸ್ಟ್ ಬರ್ತಾ ಇದೆ, ಯಾವ್ದಂತ ಗೊತ್ತಿಲ್ಲ, ಯಾಕಂದ್ರೆ ಬೋರ್ಡ್ ಹೋಗಿದೆ. ಹಿಂದ್ಗಡೆ ಇರುತ್ತೆ, ಟೆನ್ಷನ್ ಇಲ್ಲ. ದೊಡ್ಡ ಆಫೀಸ್ ಮಾರ. ನಾನು ಇಷ್ಟು ದೊಡ್ಡ ಇದೆ ಅನ್ಕೊಂಡಿರ್ಲಿಲ್ಲ. ಒಳಗೆ ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗಲ್ಲ. ಸಡನ್ ಆಗಿ ಇದನ್ನ ನೋಡಿ ಇಲ್ಲೇನೋ ಇಟ್ಟಿದಾರಲ್ಲ, ಯಾರೋ ಮಲಗಿದ್ದಾರೆ ಅಂತ ನೋಡಿದ್ ನಾನು. ಬಿಟ್ರೆ ಇದ್ರದ್ದು ಹಿಂದ್ಗಡೆನೋ ಹೆಸರು ಬರ್ದಿಲ್ಲ ಎಂತ ಅಂತ, ಹಾಗಾಗಿ ಗೊತ್ತಾಗಿಲ್ಲ. ಇದು ನೋಡಿ ನಂದದೀಪ, ಅಂದ್ರೆ ಫ್ರಂಟ್ ಅಲ್ಲಿ ನಂದದೀಪ ಅಂತ ಇದೆ ಇಲ್ಲಿ. ಹಿಂದ್ಗಡೆಯಿಂದ ಯುಗಾದಿ ಅಂತ ಬರ್ದುಂಟು. ಇವೆಲ್ಲ ಬಸ್ಗಳು ಇಲ್ಲಿದಲ್ಲ. ಇದು ಧನಲಕ್ಷ್ಮಿ, ಈಗ ನಾವು ಫಸ್ಟ್ ನೋಡಿದ್ದು. ಇದು ಕುಂಚೂರು, ಶ್ರೀ ಕ್ಷೇತ್ರ ಕುಂಚೂರು. ಬಸ್ಸಿನ ಸ್ಥಿತಿ ನೋಡೋದಾದ್ರೆ ಇಲ್ಲಿ ನಿಂತಿರೋ ಬಸ್ಸು ಎಷ್ಟು ಕ್ಲೀನ್ ಇದೆ, ಪೇಂಟಿಂಗ್ ಎಲ್ಲ ಇನ್ನು. ಆದ್ರೆ ಹೊರಗಡೆಯಿಂದ ನೋಡಕ್ ಒಂಥರ ಕ್ಲೀನ್ ಆಗಿಲ್ಲ ಅನ್ನೋದು ಬಿಟ್ರೆ, ಒಳಗಡೆಯಿಂದ ಪೇಂಟಿಂಗ್ ಇನ್ನೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಟಾಟಾ ಬಸ್, ಟಾಟಾ ಕಂಪ್ನಿ ಬಸ್. ಬೋರ್ಡ್ ಎಲ್ಲ ಇದಾವೆ. ಇದು ನಾರ್ವೆಗೆ ಹೋಗೋ ಬಸ್. ಎಸ್, ಈಗ ಹೊರಗೆ ಬಂದೆ. ಇಲ್ಲಿ KA18B, ಫುಲ್ KA18 ಸಿಗೋದು. ಅಂಡ್ ಇಲ್ಲೊಂದು ಬಸ್ ಇದಲ್ಲ, ಇದು ಯಾವ್ದು ನೋಡೋಣ. ಇಲ್ಲಿ ಇನ್ನೂ ಮುಂದುವರೆಗೆ ಬಸ್ ಇದಾವೆ. ಎಸ್, ಇದು ಹೊಂಗಿರಣ ಬಸ್ ನೋಡ್ಬೋದು. ಹೆಸರು ನಿಮಗ್ ಕಾಣ್ತಿಲ್ಲ ಅಂತ ಕ್ಯಾಮ್ರಾದಲ್ಲಿ ನಿಮಗ್ ಕಾಣಲ್ಲ ಅನ್ಸುತ್ತೆ, ಆದ್ರೂ ಸ್ವಲ್ಪ ಬ್ಲರ್ ಆಗೋದು ಕಾಣ್ಬೋದು, ಯಾಕಂದ್ರೆ ಫುಲ್ ಎಲ್ಲ ಪಾಚಿ ಎಲ್ಲ ಕಟ್ಟಿದೆ. ಇದು ರಥ ಸಪ್ತಮಿ. ಆ ಕಡೆ ಇನ್ನೂ ಒಂದು ಬಸ್ ಇದೆ, ಗ್ಲಾಸ್ ಹೋಗಿದೆ ಅದ್ರದ್ದು. ನೋಡೋಣ, ಆ ಕಡೆ ಹೋಗೋಣ. ಫುಲ್ ಬಸ್ಗಳೇ, ಎಲ್ಲಿ ನೋಡಿದ್ರು ಬಸ್ಸೇ. ಇಲ್ಲಿ ನೋಡಿ ಸೂರ್ಯೋದಯ, ಶ್ರೀ ಕ್ಷೇತ್ರ ರಂಭಾಪುರಿ, ಜಯಭಾರತಿ. ಇದು ವಸುಂಧರ. ಇದು ಎಂತದ ಹೆಸರಿದೆ, ಎಂತದ್ದು ಅರುಣ ಗೀತೆನ ಏನೋ ಇದೆ ಆ ಕಡೆ. ಅರುಣ ಅನ್ನೋದೊಂದು ಕಾಣ್ತಾ ಇದೆ. ಅಮೃತ ವರ್ಷಿಣಿ, ಸೌಪರ್ಣಿಕ. ಇದು ನಾವು ಓಡಾಡ್ತಿದ್ ಬಸ್ಸು. ಮತ್ತೆ ಇನ್ನೊಂದು ಬಸ್ ಇತ್ತು ಸ್ಕಂದ ಮಾತಾ ಅಂತ, ಡೈಲಿ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಿದ್ ಬಸ್ಸು. ಇದು ವಿದ್ಯಾಚೇತನ ಅಂತ.
ನೋಡ್ತಿದ್ದೀರಲ್ಲ, ಇದು ಅಮೃತ ವರ್ಷಿಣಿ. ಅಲ್ಲಿದಾವಲ್ಲ ಸಣ್ಣ ಬಸ್ಸು, ಅದು ಒಂದೇ ಡೋರಿನ ಬಸ್ ಇದೆ, ಸಿಂಗಲ್ ಡೋರ್ ಬಸ್. ಆ ಕಡೆ ಒಂದಿದೆ, ಇನ್ನೊಂದು ಯಾವ್ದೋ ಬಸ್ಸು, ಅದು ಯಾವ್ದಂತ ಗೊತ್ತಾಗ್ತಿಲ್ಲ. ನೋಡ್ತಿದ್ದೀರಲ್ಲ ಶರಾವತಿ, ಇದೊಂದು ಬಸ್ ಶರಾವತಿ. ಎಲ್ಲ ನೋಡ್ತಿದ್ದೀರಿ ಎಷ್ಟು ಹಳೆ ಬಸ್ಗಳಿದಾವೆ ಇಲ್ಲಿ ಅಂತ. ಈ ಬಸ್ನ ನೇಮ್ ಬಂದು ಅಮೃತ ಏನೋ ಇದೆ, ಅಮರ ರಾಗನ ಏನೋ ಇದೆ, ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅದು. ಅಂಡ್ ಫುಲ್ ನಾವು ಎಲ್ಲಾ ಬಸ್ ಕವರ್ ಮಾಡ್ಬೇಕು ಅಂತ ಅಂದ್ರೆ ಈ ವಿಡಿಯೋ 1 ಗಂಟೆದಾಗ್ತದೆ ಅಂತ, ಅಷ್ಟು ದೊಡ್ಡ ಇದೆ. ಅಷ್ಟು ಕಂಪ್ನಿ ಬಸ್ ಇದಾವಲ್ಲ ಇಲ್ಲಿ. ಆಮೇಲೆ ಈ ಬಸ್ ಯಾವುದು ಫುಲ್ಲು ಅಳ್ಸೋಗಿ ಯಾವ್ದಂತ ಗೊತ್ತಾಗ್ತಿಲ್ಲ. ರಾಜರಾಜೇಶ್ವರಿ ಅಂತೆ ಈ ಬಸ್ ಹೆಸರು. ಅಂಡ್ ಏನ್ ಗುರು ಇದು ಸೀಟಿಂಗ್ ಕತೆ ಎಲ್ಲ ಹಿಂಗ ಬಿದ್ದದೆ. ಬಸ್ ಚೆನ್ನಾಗಿದೆ ಹೊರಗಡೆ, ಒಳಗಡೆ ಈ ಬಸ್ಸಿನ ಹೆಸರು ಏನೋ ಇದೆ ಗೊತ್ತಾಗ್ತಿಲ್ಲ ಬಿಡಿ. ಫುಲ್ ಬ್ಲರ್ ಇದಾಗಿದೆ ಎಲ್ಲ. ವಿದ್ಯಾಭಾರತಿ ಅಂತೆ ಬಸ್ಸು. ಆಮೇಲೆ ಇಲ್ಲಿದೆ ಅಲ್ಲ, ಎಂತ ಬಸ್ ಇದು, ಜ್ಞಾನಾಮೃತ ಪಾರಿಜಾತ. ಇದು ಜ್ಞಾನಾಮೃತ. ನೋಡಿ ಇಲ್ಲಿ ಎಲ್ಲ ಬಸ್ಸಿಂದು ಏನಂತಾರೆ, ಅವು ಟೈಯರಿಗಿಂತ ಮೇಲೆ ರಿಮ್ ಅಂತಾರಲ್ಲ, ರಿಮ್ಮೇ ಇರಬೇಕು, ಹಂಗೆ ಅನ್ನೋದೇನ ರಿಮ್ ಅಂತ. ಅದೆಲ್ಲ ಬಿದ್ದಿದ ಒಂದು ರಾಶಿ. ಮಯೂರಿ, ಅಲ್ಲಿ ಮಯೂರಿ. ಇದು ಅವೆರಡು ಬಸ್ ಅಲ್ಲಿದಾವ ನೋಡಿ, ಕಾಣ್ತಾ ಇದಾವಲ್ಲ. ಇದು ಸಖತ್ ಲಾಂಗ್ ಇದೆ. ಇದು ಹಾದಿಗಲ್ ಬಸ್, ಇದು ಪಯಣಿಗ ಅಲ್ಲ, ಇದು ಹಾದಿಗಲ್ ಅಂತ ಕಾಣ್ತಾ ಇದೆ. ಹಾದಿಗಲ್ ಅಂತ ಒಂದು ಬಸ್ ಬರ್ತದೆ, ಅದು ಇರ್ಬೇಕಿದು. ಸುತ್ತ ನೋಡಿ ಇಲ್ಲೆಲ್ಲ ಟೈಯರಿಗೆಲ್ಲ ಟ್ಯೂಬು, ಟೈಯರು, ಬಿಲ್ ಬುಕ್ಕು. ಏನ್ ಬುಕ್ ಇದು, ಟ್ರಾನ್ಸ್ಪೋರ್ಟ್ ಕೋಆಪರೇಟಿವ್ ಸೊಸೈಟಿ ಏನೋ ಒಂದು ಬುಕ್ ಇದೆ ನೋಡಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸಖತ್ತಿದೆ ಮಾತ್ರ ಬಸ್ ಅಲ್ಲ ನೋಡಿ. LCD ಟಿವಿ, ಐ ಥಿಂಕ್ LCD ಟಿವಿ. ಟೂರಿಸ್ಟ್ ಗಾಡಿ ಇದ್ದಂಗಿದೆ ಬ್ರೋ. ಬಾಳೆನೂರು ತೀರ್ಥಹಳ್ಳಿ ಸಾಗರ ಕೊಪ್ಪದ ಗಾಡಿ, ಅಶೋಕ್ ಲೈಲ್ಯಾಂಡ್ ಗಾಡಿ ಆಗಿದೆ. ತುಂಬಾ ಚೆನ್ನಾಗಿದೆ ಬಸ್. ಆದ್ರೆ ಬಸ್ಸಿನ ಸ್ಥಿತಿ ಹಾಳಾಗಿದ್ರು ಈ ಬಸ್ಗಳಲ್ಲೆಲ್ಲ ನಮ್ಮ ನೆನಪುಗಳಿದಾವೆ. ನಮ್ಮೂರಿಗೆ ಓಡಾಡ್ತಿದ್ದಂತ ಬಸ್, ಹಾದಿಗಲ್ಲು ಅಂತ ಕರಿತಿದ್ವಿ ಬಸ್ನ, ಯಾಕಂದ್ರೆ ಅದು ಆ ಕಡೆನೆ ರೂಟಲ್ಲಿ ಹೋಗ್ತಿದ್ದು. ಅಂಡ್ ಅದ್ರ ನೆಕ್ಸ್ಟ್ ಇದೆ ನೋಡಿ ಅಮೃತ, ಏನೋ ಜ್ಞಾನಾಮೃತ. ಫುಲ್ ಟೈಯರ್ ಇನ್ ಲೋಡ್, ಟೈಯರ್ ವಿಭಾಗ. ಹಂಗಾಗಿ ಇಲ್ಲಿ ಈ ತರ ಟೈಯರ್ ಬಿದ್ದಿರೋದು ಕರೆಕ್ಟ್. ಇಲ್ಲೂ ಒಂದು ಬಸ್ ಇದೆ ನೋಡಿ, ಬೋರ್ಡ್ ಇಲ್ಲ ಮಾರೆ ಬಸ್ಸಿಗೆ, ಹೆಸರು ಗೊತ್ತಾಗ್ತಿಲ್ಲ. ಅಂದ್ರೆ ನಾನು ಅಲ್ಲಿಂದ ಓದ್ಕೊ ಬಂದಿರೋದ್ರಲ್ಲಿ ಒಂದ್ 2 ಹೆಸರು ನೆನಪಿದಾವೇನ ಅಷ್ಟೇ. ಇಲ್ಲಿ ನೋಡ್ತಿದ್ದೀರಾ, ಇಲ್ಲೊಂದು ಬಸ್ ಇದೆ ನೋಡ್ತಿದ್ದೀರಾ. ಇದು ಚೈತ್ರಶ್ರೀ, ರತ್ನಗಿರಿ, ಅದ್ಯಾವುದು ಪಯಣಿಗ. ಫ್ರಂಟಿಂದ ನೋಡೋಣ. ಪಯಣಿಗ ನೋಡಿದೆ ಬಹಳ ವರ್ಷದ ನಂತರ ನೋಡ್ದಂಗಿದೆ. ಇದೊಂದು ಬಸ್ ಇದೆ. ಎಲ್ಲ ಬಸ್ಸು ಒಳಗೆ ಹತ್ತಕ್ಕಾಗಲ್ಲ, ಕೈ ಬೆಟ್ಟೆಲ್ಲ ನೋವು ಬಂತು ಕ್ಯಾಮ್ರಾ ಹಿಡಿದು. ಪಯಣಿಗ ಸಿಕ್ಕಿದೆ ನೋಡಿ. ಸಾಗರ ಸಾರಿಗೆಯಲ್ಲಿ ಫಸ್ಟ್ ಟೈಮ್ ಟೂರಿಸ್ಟ್ ಬಸ್ ಅಂತ ಬಂದಿತ್ತಿದ್ದು. ಬಂದಾಗ ಪಯಣಿಗ ಅಂತ ಬಸ್ ನೋಡಿ ಹೇಗಿದೆ. ಇದು ಪಯಣಿಗ ಬಸ್ ಒಳಗಡೆ ಇದೆ. ಸಾಗರ ಸಾರಿಗೆಲೆ ಇದು ಒಂದೇ ಟೂರಿಸ್ಟ್ ಬೋರ್ಡ್ ಇರುವಂತ ಬಸ್. ಮತ್ತೆಲ್ಲ ಲೈನಿಗೆ ಹೋಗ್ತಿದ್ವು. ಇದೊಂದು ಟೂರಿಸ್ಟಿಗೆ ಅಂತಾನೆ ಬಂದಿದ್ದ ಬಸ್ ಆಗಿದೆ ಪಯಣಿಗ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸಾಗರ ಸಾರಿಗೆ ಪಯಣಿಗ. ನಾನು ಈ ಪಯಣಿಗದ ವಿಡಿಯೋ 3ನೇ ಸಲ ರೆಕಾರ್ಡ್ ಮಾಡ್ತಿದ್ದೀನಿ. ರೆಕಾರ್ಡ್ ಮಾಡಕ್ಕೆ ಯಾಕಂದ್ರೆ ರೆಕಾರ್ಡ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅದು ಕ್ಯಾಮ್ರಾ ಆಫ್ ಆಗಿತ್ತು, ಅದು ನಂಗೆ ಗೊತ್ತೇ ಇರ್ಲಿಲ್ಲ. ಹಂಗೆ ನಾನು ಮಾತಾಡ್ಕೊ ಹೋಗಿದ್ದು. ಮತ್ತೆ ಬಸ್ ಫುಲ್ ಒಳಗಡೆಯಿಂದ ಹೀಟ್ ಇದೆ, ಬಿಸಿಲಲ್ಲ, ಹಾಗಾಗಿ. ಅಂಡ್ ತುಂಬಾ ಈ ಬಸ್ ನಾನು ಅವಾಗಿಂದ ಯಾಕೆ ಹುಡುಕಿದಂದ್ರೆ, ಇದು ಒಂದೇ ಸಹಕಾರ ಸಾರಿಗೆಯಲ್ಲಿ ಟೂರಿಸ್ಟ್ ಬಸ್ ಅಂತ ಬಂದಿದ್ದು. ಟೂರಿಸ್ಟ್ ಬೋರ್ಡ್ ಇರೋ ಅಂತ ಬಸ್ ಇದು ಒಂದೇ. ನೋಡ್ತಿದ್ದೀರಾ ಟೂರಿಸ್ಟ್ ಬೋರ್ಡ್. ಮತ್ತೆ ಯಾವ ಬಸ್ಸು ಟೂರಿಸ್ಟ್ ಅಂತ ಅಲ್ಲ, ಎಲ್ಲ ಲೈನಿಗೆ ಅಂತ ಬಂದ್ ಬಸ್ಗಳು. ಇದೊಂದು ಟೂರಿಸ್ಟಿಗೆ ಅಂತ ಬಂದಿದ್ ಬಸ್. ತುಂಬಾ ಚೆನ್ನಾಗಿದೆ ಬಸ್ ಮಾತ್ರ. ನಾನು ಡೋರಿಗೆ ಕೈಯಕ್ ಮೇಲ್ ಹತ್ತಿದ್ದಂಗೆ ಡೋರ್ ಕೈಗೆ ಬಂದ್ಬಿಟ್ಟಿತ್ತು. ಅದೊಂದು ಬಿಟ್ರೆ ಮತ್ತೆಲ್ಲ ಬಸ್ಸಿನ ಸ್ಥಿತಿಗಳೆಲ್ಲ ನೋಡ್ತಿದ್ರೆ ಚೆನ್ನಾಗಿದೆ. ಬಟ್ ಬಸ್ ಎಲ್ಲ ಕಂಡೀಷನ್ ಚೆನ್ನಾಗಿದೆ, ಬಟ್ ಅಲ್ಲಿ ಇಲ್ಲಿ ಈ ತರ ಡ್ಯಾಮೇಜಸ್ ಇದೆ. ಟೈಯರ್ ಇಲ್ಲ, ಅದಿಲ್ಲ, ಇದಿಲ್ಲ ಆಗಿದೆ ಬಸ್ಸಿಂದು. ನೋಡ್ತಿದ್ದೀರಾ ಪಯಣಿಗ, ಪಾರಿಜಾತ. ಪಯಣಿಗ ಮಾತ್ರ ಒಳ್ಳೆ ಡಬಲ್ ಡೋರ್ ಆದ್ರೂ ಫ್ರಂಟಲ್ ಡೋರ್ ಇರುವಂತ ಬಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಶಾರದಾ ದೇವಿ. ಈ ಕಡೆ ನೋಡ್ತಿದ್ದೀರಾ ಆಶಾ ಕಿರಣ. ಇಲ್ಲಿ ನೋಡಿ, ಇಲ್ಲಿ ಇದು ಈ ಹಗ್ಗ ಉಂಟಲ್ಲ, ಇದು ಹಗ್ಗ ಅಲ್ಲ, ತಂತಿ. ಇದು ತಂತಿ ಏನಕ್ಕಂದ್ರೆ ಇಲ್ಲೊಂದು ಬಸ್ ಇದೆ ಅಲ್ಲ, ಈ ಬಸ್ಸು ಸಹಕಾರ ಸಾರಿಗೆಯ ಎಲ್ಲ ಬಸ್ನು ಎಳ್ಕೊ ಹೋಗ್ತಿದ್ದಂತ ಒಂದು ಬಸ್. ಈ ಬಸ್ನ ಸ್ಥಿತಿ ನೋಡಿ
ಕಲ್ಪವೃಕ್ಷ ಕರೆಕ್ಟ್ ನಿಂತಿದೆ. ಕುಸ್ತು ಹೋದ್ರೆ ಕೆಳಗಡೆ ಯಾವ ತರ ಇದೆ ನೋಡಿ. ಬಸ್ಸಿಂದೆಲ್ಲ ಇದು ಬಸ್ ಅಂದ್ರೆ ಇದು ಬರೀ ಸಹಕಾರ ಸಾರಿಗೆಯ ಎಲ್ಲ ಬಸ್ಗಳನ್ನ ಎಳ್ಕೋಗ್ತಿದ್ದಂತ ಒಂದು ಬಸ್ ಆಗಿದೆ. ಹಾಳಾದ ಬಸ್ಗಳನ್ನ ಶ್ರೀ ಸಿದ್ಧಿವಿನಾಯಕ ಶ್ರೀ ಸಿದ್ಧಿವಿನಾಯಕ ಉಲ್ಟಾ ಓದಿದಲ್ಲ ಹಂಗ ಸ್ವಲ್ಪ ನೋಡಿ ಹೇಗಿದೆ ಅಂತ ಬಸ್ಸು. ಇದು ಬೆಲ್ ಅಂತ ಕಾಣುತ್ತೆ, ಓಲ್ಡ್ ಬಸ್ಸು, ಅವಾಗಿನ ಬೆಲ್ ಇದು ಅಂತ ಇರ್ಬೇಕು. ಅಂದ್ರೆ ಹಳೆ ಬಸ್ಸು ಇದು. ಬಸ್ ಜನರನ್ನೆಲ್ಲ ಹಿಂಗ್ ಕೂರ್ಸ್ಬಾರ್ದು ಅಂತ ಆಯ್ತು. ಆ ಸ್ಥಿತಿಗೆ ಬಂದ್ಮೇಲೆ ಈ ಬಸ್ನ ತಗೊಂಡು ಎಲ್ಲ ಬಸ್ನ ರಿಪೇರಿ ಮಾಡಕ್ಕೆ, ಟೈಯರ್ ತಗೊಂಡು ಹೋಗಕ್ಕೆ, ಆಮೇಲೆ ಬಸ್ನ ಎಳ್ಕೊ ಬರಕ್ಕೆ ಅಂತ ಹೇಳಿ ಯೂಸ್ ಮಾಡಕ್ ಶುರು ಮಾಡಿದ್ರು. ಬಸ್ನ ಶೇಪ್ ಎಲ್ಲ ನೋಡಿ ಹೇಗಿದೆ ಅಂತ. ಹೀಗೆ ಕೆಳಗಿಳಿದೋದ್ರೆ ಇಲ್ಲಿಗೆ ಕಟ್ಟೋದು ಬಸ್ನ, ಈ ಹೋಲಿಗೆ ಹಾಕಿ ಬಸ್ಸಿಂದ ಹಿಂದ್ಗಡೆಯಿಂದ ಎಳ್ಕೊ ಹೋಗೋದು. ಇಲ್ಲಿ ನೋಡ್ತಿದ್ರ ಲೈನಲ್ಲಿ ಎಷ್ಟು ಬಸ್ ನಿಂತಿದಾವಂತ. ಸೌಪರ್ಣಿಕ ಅಲ್ಲಿ ನಿಂತಿದೆ ಅಲ್ಲ. ಸೌಪರ್ಣಿಕ, ಅಲ್ಲಿ ಸೌಗಂಧಿಕ ಇತ್ತು, ಇದು ಸೌಪರ್ಣಿಕ. ಇವೆರಡು ಬಸ್ಸು ಒಂದಿನ ಅದ್ ಬಂದ್ರೆ ಒಂದಿನ ಇದ್ ಬರೋದು. ಹಂಗೆ ನೋಡಿ ಇಲ್ಲೆಲ್ಲ ಬಸ್ ಹೆಂಗ್ ನಿಂತಿದಾವಂತ. ಫುಲ್ ಇದ್ ಬಿಟ್ರೆ ಆ ಕಡೆ ಇನ್ನೂ ಬಸ್ ಇದಾವೆ, ಇಲ್ಲೂ ಬಸ್ ಇದಾವೆ ನೋಡ್ತಿದ್ದೀರಾ. ಬಟ್ ಬಸ್ಸಿನ ಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ. ಬಸ್ಸಿಂದ ಬಸ್ಸಿಗೆ ದಾಟ್ತಿದ್ದು ಹೇಗಿದೆ ಅಂತ ನೋಡಿ. ಇದು ಸಾರಿಗೆ ಆಫೀಸ್. ಫುಲ್ ನೋಡಿದ್ರೆ ಎಲ್ಲ ನೋಡಿ ಅಲ್ಲಿ ಬಸ್ ಇದಾವೆ, ಎಲ್ಲಿ ನೋಡಿ ಅಲ್ಲಿ ಬಸ್ಸು. ಫುಲ್ ದುರ್ಗಾಷ್ಟಮಿ ಸುತ್ತಲೂ ಬಸ್ಸಿನ ಸುತ್ತ ನಿಂತಿದೀವಿ. ಇಲ್ಲೇ ಸುತ್ತಮುತ್ತ ಒಂದರಿಂದ ಒಂದು ನೋಡೋದಾದ್ರೆ ಇಲ್ಲಿ ಟೈಯರ್ ಮೇಲೆ ನಿಂತಿದ್ದೀನಿ. ಟೈಯರ್ ಕುಣಿತಾ ಇದೆ. ಓಕೆ, ಕೆಳಗಿಳಿ ಅಣ್ಣ. ಇದು ನನ್ನ ಪ್ರಕಾರ ಫ್ರಂಟ್ ಅಂತ. ಹೌದು, ಇದು ಫ್ರಂಟ್ ನಿತ್ಯೋತ್ಸವ ಫ್ರಂಟ್. ಅಲ್ಲಿ ಬ್ಯಾಕ್, ಅಲ್ಲಿಂದ ಇಳಿಬೇಕು. ಇಳಿತೀನಿ. ಉಯ್ ಬ್ರೋ, ಬಸ್ ಕುಸಿತದೆ ಒಳಗಡೆ. ಒಂಚೂರು ಮಿಸ್ ಆದ್ರೆ ಕೆಳಗೆ ಗುಂಡಿಗೆ ಹೋಗೋದು. ನಾ ಬಸ್ ಹೋಯ್ತಂತ ಅನ್ಕೊಂಡೆ. ಬೇಡ ಮಾರ, ಅದನ್ನ ಇಳಿತಾ ಬಂದ್ರೆ ಇವತ್ತಿಗಾಗಲ್ಲ. ಅದಕ್ಕೆ ಹಾರದೆ ಒಂದ್ ಲೆಕ್ಕಕ್ಕೆ ಒಳ್ಳೇದು. ಶಿವಶಕ್ತಿ ಇಲ್ಲೆಲ್ಲ ಮುಗೀತಲ್ಲ, ಎಲ್ಲ ಬಸ್ ನೋಡ್ದಂಗೆ ಆಯ್ತು. ಇಲ್ಲೊಂದಿದೆ ನೋಡ್ಬೋದು, ಉಡುಪಿ ಬಸ್ ಸಾರಥಿ. ಇಲ್ಲಿದೆ ಕಾಣ್ತದಲ್ಲ, ಇದು ಸಾರಥಿ ಉಡುಪಿ ಬಸ್ಸು. ಸಿಂಗಲ್ ಡೋರ್ ಅಂತ ವಿನಯ ಕೋಚ್ ಗಾಡಿ, ಸಿಂಗಲ್ ಡೋರ್ ಸಾರಥಿ. ಬಿಟ್ರೆ ನಾನು ಈಗ ಹತ್ತಿದ ಬಸ್ ಇದು. ಅದಕ್ಕೆ ಹತ್ತಿ ಇದಕ್ಕೆ ಬಂದಿದ್ದೀನಿ. ಅಲ್ಲೊಂದು ಬಸ್ ಇತ್ತು, ಅದಕ್ಕೆ ಹತ್ತಿ ಈ ಕಡೆ ಬಸ್ ತನಕ ಹಾರ್ಕ ಬಂದಿದ್ದೀನಿ. ನೋಡೋಣ, ಆ ಕಡೆ ಒಂದು ಸ್ವಲ್ಪ ಬಸ್ ಇದಾವೆ, ಒಂದಷ್ಟು ನೋಡೋಣ. ಅಲ್ಲಿ ಇದು ನೋಡ್ತಿದ್ದೀರಲ್ಲ ದೊಡ್ಡ ಆಫೀಸು ಇದೆ, ಸಹಕಾರ ಸಾರಿಗೆಯ ಆಫೀಸ್. ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ. ಇದೇ ಸಹಕಾರ ಸಾರಿಗೆ ಆಫೀಸ್ ಆಗಿದೆ, ಕೊಪ್ಪ. ಇದು ಕೊಪ್ಪ, ಅದ್ಯಾವ್ದೋ ಬಸ್ ಆಗಿದೆ. ಮೇಲ್ಪಾಲ್ ಗಾಡಿ. ಇಲ್ಲಿ ನೋಡ್ತಿದ್ರೆ ಒಳಗಡೆ ಫುಲ್ ಕೋಲ್ಡ್ ಆಗಿದೆ. ಇಲ್ಲೂ ಬಸ್ ಇದಾವಲ್ಲ, ಐ ಥಿಂಕ್. ಇಲ್ಲೆಲ್ಲ ಬಸ್ ಯಾವ್ದಿದು ನೋಡಿ, ಇಲ್ಲೂ ಸ್ವಲ್ಪ ಬಸ್ ಇದಾವೆ. ಇವು ನೋಡಿ, ಎಲ್ಲ ನೋಡಿದ್ರು ಬಸ್ಸೇ ಕಾಣ್ತಾ ಇದಾವೆ ಇವತ್ತಂತೂ. ಹಸಿರುಮಯ. ಇಲ್ಲಿ ಹಿಂದ್ಗಡೆ ಸ್ವಲ್ಪ ಬಸ್ ಇದೆ. ಬೃಂದಾವನ ನಮ್ಮ ಊರಿನ ಅಲ್ರಾಮ್ ಇದ್ದಂಗೆ, ಅದ್ರ ಸೌಂಡ್ ಆ ತರ ಇತ್ತು, ಮರೆಯಲಾಗದ ಸೌಂಡ್ಗಳವೆಲ್ಲ. ಇದು ಯಾವ್ದೋ ಬಸ್ ಹೆಸರು ಕಾಣ್ತಿಲ್ಲ ಬಿಡಿ. ಇಲ್ಲೇ ಬೃಂದಾವನ ಇರ್ಬೇಕು. ಇದು ಕಲ್ಪವೃಕ್ಷ. ಬೃಂದಾವನ ಅಂತ ಒಂದು ಬಸ್ ಇತ್ತಲ್ಲ, ಎಲ್ಲಿದೆ? ಇಲ್ಲ, ಅವ್ರದ್ದು ಗಾಡಿಗಳು. ಅಲ್ಲೊಂದು ಕಾರ್ ಇದೆ. ಎಸ್, ಬೃಂದಾವನ ನೋಡಿ, ಇದು ಬೃಂದಾವನ. ನಮ್ಮೂರ್ ಲೈನ್ ಗಾಡಿ ಇದು. ಊರು ಬಸವಾನಿ ಲೈನ್ ಬಸ್. ಬೆಳಿಗ್ಗೆ ಮುಂಚೆ ನಮ್ಮೂರಿಗೆ ಬರ್ತಿತ್ತು. ಇದ್ರ ಸೌಂಡ್ ಒಂಥರ ಹೆಂಗಿತ್ತು ಅಂದ್ರೆ, ಟಿಲ್ಲರ್ ಸೌಂಡು, ಗಡ 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 ಅನ್ನೋದು, ಆ ತರ ಸೌಂಡು. ಅದೇ ಒಂಥರ ಅಲ್ರಾಮ್. ಸಾರಿಗೆ ಬೋರ್ಡ್ ನೋಡಿ ಇಲ್ಲಿದೆ, ಅಂದ್ರೆ ಯಾವ್ಯಾವ ಲೈನಲ್ಲಿ ಓಡಾಡ್ತಿತ್ತು ಅಂತ. ಇಲ್ಲಿಂದ ಮೇಲಿಂದ ಹೋದ್ರೆ ಸಾರಿಗೆ ಬಸ್ಗಳೆಲ್ಲ ಕಾಣ್ತಾವಂತೆ. ನೋಡೋಣ, ಹೋಗೋಣ. ನೋಡ್ತೀರಾ ಎಷ್ಟು ಬಸ್ ಇದಾವ ನೋಡಿ. ಇಲ್ಲಿಂದ ಹಿಂಗ್ ನೋಡ್ತಾ ಹೋದ್ರೆ ಫುಲ್ ಕೈ ಅಂದಾಡ್ತಾ ಹೋಗ್ತದೆ, ಎಷ್ಟು ಬಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ ಬಸ್ ಇದಾವೆ. ನೋಡೋಣ ಇಲ್ಲಿ ಯಾವ್ಯಾವ ಬಸ್ ಇದಾವಂತಲ್ಲ. ಈ ಕಡೆ ನೋಡೋದಾದ್ರೆ ಆಫೀಸು, ಈ ಕಡೆ ನೋಡೋದಾದ್ರೆ ಬಸ್. ಇಲ್ಲೊಂದು ಬಸ್ ಇದೆ. ಈ ಬಸ್ ನಾನೇ ಏನು ಗೊತ್ತಾಗ್ತಿಲ್ಲ ಬಿಡಿ. ನಂಗೂ ಗೊತ್ತಾಗ್ತಿಲ್ಲ, ನಿಮ್ಗೂ ಗೊತ್ತಾಗೋದು ಡೌಟು. ಎಲ್ಲ ಒಳಗಡೆ ಹೋಗ್ತಾ ಹೋದ್ರೆ ಸಾಕ ಟೈಮ್ ಆಗುತ್ತೆ. ಅಲ್ಲಿ ಸಾರಂಗ
ನಿಂತಿದೆ. ಇಲ್ಲಿ ಮಯೂರವರ್ಮ. ಈ ಕಡೆ ನೋಡೋದಾದ್ರೆ ಒಂದು ಬಸ್ ಇದೆ, ಹೆಸರು ಗೊತ್ತಿಲ್ಲ ಬಿಡಿ, ಗೋವರ್ಧನ. ಅದು ಅಲ್ಲಿ ನೋಡೋದಾದ್ರೆ ನವವಸ ಅಂತ ನಿಂತಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ನಿಂತಿದೆ, ಚತುರ್ದಶಿ, ಸಾರಂಗ. ಈ ಕಡೆ ನೋಡೋದಾದ್ರೆ ಗೀತಾಂಜಲಿ, ನೋಡ್ತಿದ್ರ ಗೀತಾಂಜಲಿ. ಅದು ಬಿಟ್ರೆ ಅಶೋಕ್ ಲೈಲ್ಯಾಂಡ್ ಗಾಡಿ, ಇದು ಅಶೋಕ್ ಲೈಲ್ಯಾಂಡ್. ಅದ್ಯಾವುದೋ ಬೇರೆ ಕಂಪ್ನಿ. ಒಂದೇ ಬಸ್ಸಲ್ಲಿ ಚೇಂಜಸ್ ಇದಾವೆ ಅಲ್ಲಿ ಇಲ್ಲಿ ಒಂಚೂರು. ಇವೆಲ್ಲ ಡೋರ್ ಕ್ಲೀನ್ ಐತಾವೆ ನೋಡಿ. ಇವೆಲ್ಲ ಒಳ್ಳೆ ಮೇಂಟೆನೆನ್ಸ್ ಗಾಡಿಗಳು. ಯಾವ ಅಜ್ಜಂಪುರ ಕನ್ನಡ ಕುವರ, ಅಜ್ಜಂಪುರ ಗಾಡಿ ಅದು ಯಾವುದೋ ಕನ್ನಡ ಕುವರ ಅಂತ. ಇದು ಅಂಜನಿ ಸುತ ಸೌಗಂಧಿ. ಇದು ಕೊಪ್ಪಾಟು ಬಸರಿಕಟ್ಟೆ ಹುಂಚ ಗಾಡಿ, ಕೊಪ್ಪಾಟು ಹುಂಚ ಬಸರಿಕಟ್ಟೆ ಅಂತ ಕಾಣ್ತಷ್ಟೆ. ನೋಡಿದ್ರೆ ಈ ಬಸ್ಗಳು ಹಿಂಗಿದಾವೆ, ಸೈಡ್ ವಾಲ್ ಬಿಟ್ಟಿದಾವೆಲ್ಲ ಬಸ್ಗಳು. ಕೊಪ್ಪ, ಕಳ್ಸ, ಜೈಪುರ, ಲೈಲ್ಯಾಂಡ್ ಗಾಡಿ ಇದೊಂದು ಬಸ್. ಒಂದು ಸೈಡ್ ವಾಲ್ ಬಿಟ್ಟಿದೆ. ಎಲ್ಲ ಬಸ್ಗಳು ಮುಗೀತು. ಇಲ್ಲಿಗೆ ಎಲ್ಲ ಬಸ್ಗಳು ಆಲ್ಮೋಸ್ಟ್ ಎಲ್ಲ ಮುಗ್ದಿದಾವೆ ನೋಡಿ. ಇದಿಷ್ಟು ಬಸ್ಗಳು ನಿಂತ್ಬಿಟ್ಟಿದಾವೆ ಇಲ್ಲೆಲ್ಲ ಸುತ್ತಮುತ್ತ. ಎಲ್ಲಿ ನೋಡಿದ್ರು ಹಸಿರು ಬಸ್ಗಳೇ. ಈ ಸಾರಿಗೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಬಂದ್ ಮಾಡಕ್ಕಿಂತ ಎಷ್ಟೋ ಟೈಮ್ ಹಿಂದೆ ನಿಲ್ಸಬೇಕು ಅಂತ ಆದ್ರೂ ನಿಲ್ಲಿಸ್ದಿತ್ತಿ ನಷ್ಟದಲ್ಲೇ ಕೆಲಸ ಮಾಡಿದೆ ಅಂತೆ. ಲಾಕ್ಡೌನ್ ಆಗ್ತಿದ್ದಂಗೆ ನಿಲ್ಸಿದ್ರು. ಅಂದ್ರೆ ಸ್ಕೂಲಿಗೆಲ್ಲ ರಜಾ ಸಿಕ್ತು, ಅದೇ ಟೈಮಿಗೆ ನಿಲ್ಸ್ಬಿಟ್ರು. ಅಂಡ್ ಲಾಸ್ಟ್ ಒಂದೇ ಒಂದು ಬಸ್ ಒಂದಿನ ಓಡಾಡಿದೆ, ಅದೇ ಲಾಸ್ಟ್. ಆಮೇಲಿಂದ ಸಾರಿಗೆ ಯಾವುದು ಒಂದೇ ಒಂದು ಬಸ್ ಸಿಕ್ತಲ್ಲ, ಆ ಬಸ್ ಕೂಡ ಕಂಪನಿ ಅವತ್ತು ಬಂದಾಗಿತ್ತು, ಎಲ್ಲರಿಗೂ ಕೆಲಸ ಹೋಗ್ಬಿಟ್ಟಿದೆ. ಆದ್ರೂ ಈ ಸಂಸ್ಥೆಯಲ್ಲಿ ಇದ್ದವರು ಜನರಿಗೆ ಏನು ತೊಂದರೆ ಆಗಬಾರ್ದು ಅಂತ ಆ ಒಂದು ಬಸ್ ಕೊಪ್ಪ ಪಟ್ಟಣದಲ್ಲಿ ಓಡಾಡಿಸಿ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ. ನೋಡ್ತಿದ್ದೀರಾ ಇಷ್ಟು ಬಸ್ ಇದಾವೆ ಇಲ್ಲಿ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಸಹಕಾರ ಸಾರಿಗೆಯ ಆಫೀಸ್ನ ಟೂರ್. ಅಂದ್ರೆ ಕಚೇರಿ ಹೆಡ್ ಆಫೀಸ್ ಇತ್ತಲ್ಲ, ಅದರ ಒಂದು ಈಗಿರುವ ಪರಿಸ್ಥಿತಿ ಯಾವ ತರ ಇದೆ ಅಂತ ನೀವು ನೋಡಿದ್ದೀರಾ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಆಮೇಲೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.